ಕೇಸನ್ನ ವಾಪಸ್ ತಗೊಳ್ಳಿ ಮೇಡಂ, ಇದೊಂದು ಬಾರಿ ಕ್ಷಮಿಸಿ ಬೇಡಿಕೊಂಡ ದಾಸನ ಫ್ಯಾನ್ಸ್. ರಮ್ಯಾ ಎದುರು ಮಂಡಿಯೂರಿದ ಕಾಟೇರನ ಅಭಿಮಾನಿಗಳು. ನಮ್ಮ ರಾಜ್ಯದಲ್ಲಿ ಸೆಲೆಬ್ರಿಟಿಗಳ ನಡುವೆ ಕಿತ್ತಾಟಗಳು ಶುರುವಾಗಿವೆ. ಅದರಲ್ಲಿ ನಟಿ ರಮ್ಯಾ ಹಾಗೂ ದರ್ಶನ್ ಫ್ಯಾನ್ಸ್ ಸಮರ ಬೇರೆ ಬೇರೆ ಆಯಾಮಗಳನ್ನ ಪಡೆದುಕೊಳ್ತಾ ಇದೆ. ರಮ್ಯಾ ಅವರಿಗೆ ಅಶ್ಲೀಲವಾಗಿ ಕೆಟ್ಟದಾಗಿ ಮೆಸೇಜ್ ಮಾಡಿದಂತಹ ಪುಂಡರಿಗೆ ಕಾಕಿ ಬಿಸಿ ಮುಟ್ಟಿಸೋ ಕ್ರಮಕ್ಕೆ ಮುಂದಾಗಿದೆ. ಇದರ ನಡುವೆಯೇ ಕೇಸ್ ವಾಪಸ್ ತಗೊಳ್ಳಿ ಅಂತ ಬೇಡಿಕೊಳ್ತಿದ್ದಾರೆ ಅನ್ನೋ ವಿಚಾರ ಕೂಡ ಸದ್ಯ ಗೊತ್ತಾಗ್ತಾ ಇದೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಹಂಗಾಗೋಗಿದೆ ದರ್ಶನ್ ಫ್ಯಾನ್ಸ್ ಗಳ ಸ್ಥಿತಿ. ಇವರಿಗೇನು ಹೇಳೋರಿಲ್ಲ ಕೇಳೋರಿಲ್ಲ, ನಮ್ದೇ ಹವಾ ಅಂತ ಮನ್ಸಿಗೆ ಬಂದಂತೆ ಮೆಸೇಜ್ ಮಾಡಿದ್ದವರೆಲ್ಲ ಈಗ ವಿಲ ಅಂತಿದ್ದಾರೆ. ಮಾಜಿ ಸಂಸದೆ ರಮ್ಯಾ ಅವರ ವಿರುದ್ಧವೇ ಕೆಟ್ಟ ಕೊಳಕ ಮೆಸೇಜ್ ಮಾಡಿದ್ದವರು ಈಗ ಅಕ್ಷರಶಃ ಪತರುಗುಟ್ಟಿ ಹೋಗಿದ್ದಾರೆ. ಹೌದು, ಒಂದು ಕಡೆ ರಮ್ಯಾ ಅವರ ದೂರು ಆಧರಿಸಿ ಕಾಕಿ ಅಖಾಡಕ್ಕಿಳಿದು ಕಾರ್ಯಾಚರಣೆಯನ್ನ ಆರಂಭಿಸಿದೆ. 43 ಅಕೌಂಟ್ಗಳ ಬೆನ್ನು ಬಿದ್ದಿದೆ ತಡ. ದಾಸನ ಅಭಿಮಾನಿಗಳು ಇದೊಂದು ಬಾರಿ ಕ್ಷಮಿಸಿ ಮೇಡಂ, ಇನ್ನೊಮ್ಮೆ ಮಾಡಲ್ಲ, ದೂರು ವಾಪಸ್ ಪಡೀರಿ ಅಂತ ರಮ್ಯಾಗೆ ಮೆಸೇಜ್ ಮಾಡಿ ಬೇಡಿಕೊಳ್ತಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ರಮ್ಯಾ ಪರ ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷ ಬಾಮಾ ಹರೀಶ್ ಅವರು ಕೂಡ ಸಿಎಂ ಹಾಗೂ ಡಿಸಿಎಂಗೆ ದೂರು ಕೊಡೋ ಬಗ್ಗೆಯೂ ಮಾತನಾಡಿದ್ರು. ಇನ್ನು ಶಾಸಕ ಪುಟ್ಟಣ್ಣಯ್ಯ ಸಹ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು, ಅಭಿಮಾನಿಗಳಿಗೆ ಸಲಹೆ ನೀಡಲು ನಟ ದರ್ಶನ್ ಅವರಿಗೆ ಹೇಳ್ತೀನಿ ಅಂದಿದ್ರು. ಇದಲ್ಲದೆ ವಿನಯ್ ರಾಜ್ಕುಮಾರ್, ಶಿವರಾಜ್ ಕುಮಾರ್ ಹಾಗೂ ಗೀತಾ ದಂಪತಿ ಕೂಡ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡಿ ಆಕೆಗೆ ಬೆಂಬಲವನ್ನ ಸೂಚಿಸಿದ್ರು, ಆಕೆ ಪರ ಧ್ವನಿ ಎತ್ತಿದ್ರು. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿ ರಮ್ಯಾ ಈ ಕೇಸ್ ಆರಂಭದಿಂದಲೂ ಆಗ್ರಹಿಸುತ್ತಲೇ ಬರ್ತಿದ್ರು. ಇದೇ ಕಾರಣಕ್ಕೆ ಆಕೆಯನ್ನ ಕೆಟ್ಟದಾಗಿ ಟ್ರೋಲ್ ಮಾಡಿದ್ರು. ಸಾಲದಕ್ಕೆ ರಮ್ಯಾ ಅವರಿಗೆ ದರ್ಶನ್ ಫ್ಯಾನ್ಸ್ ಹೆಸರಿನಲ್ಲಿ ಕೆಲ ಕಿಡಿಗೇಡಿಗಳು ಇನ್ಸ್ಟಾಗ್ರಾಮ್ ನಲ್ಲಿ ನೇರವಾಗಿ ಮೆಸೇಜ್ ಮಾಡಿ ಕಿರುಕುಳವನ್ನ ನೀಡಿದ್ರು. ಅಶ್ಲೀಲ ಪದಗಳನ್ನ ಬಳಸಿ ಬೈದಿದ್ರು. ಇದನ್ನ ಗಂಭೀರವಾಗಿ ಪರಿಗಣಿಸಿದ ರಮ್ಯಾ ಸ್ಕ್ರೀನ್ ಶಾಟ್ ಸಮೇತ ಅಂತಹ ಕಿಡಿಗೇಡಿಗಳ ಬಣ್ಣ ಬಯಲು ಮಾಡಿದ್ರು. ನಟ ದರ್ಶನ್ ವಿರುದ್ಧ ಕೂಡ ರಮ್ಯಾ ಕೆಂಡ ಕಾರಿದ್ರು. ದರ್ಶನ್ ತಮ್ಮ ಅಭಿಮಾನಿಗಳಿಗೆ ತಿಳಿ ಹೇಳಬೇಕು, ಅವರು ಎಚ್ಚರಿಕೆ ಕೊಟ್ಟಿದ್ರೆ ಯಾರು ಹೀಗೆ ಮೆಸೇಜ್ ಮಾಡ್ತಾ ಇರಲಿಲ್ಲ. ಈ ರೀತಿ ಕೆಟ್ಟದಾಗಿ ಮೆಸೇಜ್ ಮಾಡುವ ಅಭಿಮಾನಿಗಳಿಗೆ ಬುದ್ಧಿ ಹೇಳಬೇಕಾದದ್ದು ದರ್ಶನ್ ಜವಾಬ್ದಾರಿ ಅಂತ ಹೇಳಿ ರಮ್ಯಾ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಸೇರಿ ಆರೋಪಿಗಳಿಗೆ ನೀಡಿರುವ ಜಾಮೀನು ರದ್ದು ಕೋರಿ ಸಲ್ಲಿಸಿರುವ ಮೇಲ್ಮನವಿ ವಿಚಾರಣೆ ಸಂಬಂಧ ಸುದ್ದಿಯಾಗಿತ್ತು. ನಾನು ಅಂತಹ ಸುದ್ದಿಯನ್ನ ಹಂಚಿಕೊಂಡಿದ್ದೆ. ಅದೇ ಕಾರಣಕ್ಕೆ ವಿವಿಧ ಇನ್ಸ್ಟಾಗ್ರಾಮ್ ಖಾತೆಗಳಿಂದ ಬಹಳ ಅಸಹ್ಯಕರ ಅವಹೇಳನಕಾರಿ ಮೆಸೇಜ್ಗಳನ್ನ ಕಳಿಸಿದ್ರು. ಆ ಮೆಸೇಜ್ಗಳು ಸ್ತ್ರೀ ದ್ವೇಷದಿಂದ ಕೂಡಿದ್ದು ದೂರಿನಲ್ಲಿ ಉಲ್ಲೇಖಿಸಲು ಸಾಧ್ಯವಾಗ್ತಾ ಇಲ್ಲ. ಆ ಮೆಸೇಜ್ ಲಿಂಕ್ ಗಳನ್ನ ದೂರಿನಲ್ಲಿ ಲಗತ್ತಿಸಿದ್ದೇನೆ. ದರ್ಶನ್ ಅಭಿಮಾನಿಗಳ ಪೋಸ್ಟ್ ಅತಿರೇಕ, ಕೊಳಕು ಹಾಗೂ ಬೆದರಿಕೆ ಒಡ್ಡುವಂತಿದೆ. ಹಾಗಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ದರ್ಶನ್ ಫ್ಯಾನ್ಸ್ ವಿರುದ್ಧ ರಮ್ಯಾ ಪೊಲೀಸ್ ಆಯುಕ್ತರಿಗೆ ದೂರನ್ನ ನೀಡಿ 43 ಸೋಷಿಯಲ್ ಮೀಡಿಯಾ ಖಾತೆಗಳನ್ನ ದೂರಿನಲ್ಲಿ ಉಲ್ಲೇಖಿಸಿದ್ರು. ಸೈಬರ್ ಕ್ರೈಮ್ ಠಾಣೆಯಲ್ಲಿ ಪ್ರಮೋದ್ ಗೌಡ ಎಂಬ ವ್ಯಕ್ತಿ ಸೇರಿ 43 ಜನರ ವಿರುದ್ಧ ಐಟಿ ಆಕ್ಟ್ ಹಾಗೂ ಬಿಎನ್ಎಸ್ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಪೊಲೀಸರು ತನಿಖೆ ಆರಂಭಿಸಿದ್ದ ತಡ ಅಶ್ಲೀಲ ಮೆಸೇಜ್ ಕಳಿಸಿದ ಕಿಡಿಗೇಡಿಗಳ ಎದೆಯಲ್ಲಿ ನಡುಕ ಶುರುವಾಗಿ ರಮ್ಯಾ ಮುಂದೆ ಮಂಡಿಯೂರಿದ್ದಾರೆ. ಯಾವ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಿಂದ ಕೆಟ್ಟದಾಗಿ ಮೆಸೇಜ್ ಬಂದಿತ್ತೋ ಅದೇ ಅಕೌಂಟ್ಗಳಿಂದ ದೂರು ವಾಪಸ್ ಪಡೆಯುವಂತೆ ಮನವಿ ಮಾಡಿ ಮೆಸೇಜ್ ಮಾಡ್ತಿದ್ದಾರಂತೆ.
ಒಟ್ಟಾರೆ ಈ ನಟ ನಟಿಯರ ಅಭಿಮಾನಿಗಳ ಅತಿರೇಕದ ವರ್ತನೆ ಬಗ್ಗೆ ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೀತಲೇ ಇರುತ್ತೆ. ಈಗ ಸೈಬರ್ ಕ್ರೈಮ್ ಪೊಲೀಸರು ರಮ್ಯಾ ಅವರ ಪ್ರಕರಣವನ್ನ ಯಾವ ರೀತಿ ಪತ್ತೆ ಹಚ್ಚಿ ಬಿಸಿ ಮುಟ್ಟಿಸುತ್ತೆ ನೋಡ್ಬೇಕು, ಅಥವಾ ಬೇಡಿಕೊಂಡ ದಾಲ್ಸನ ಫ್ಯಾನ್ಸ್ಗಳ ವಿರುದ್ಧ ರಮ್ಯಾ ಮನಸ್ಸು ಬದಲಿಸ್ತಾರಾ? ಕಾದು ನೋಡ್ಬೇಕಿದೆ.